ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಏನಪ್ಪ ನ್ಯೂ ಚಾನಲ್ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಹೌದು, ಇದು ನನ್ನ ಹೊಸ ಚಾನಲ್ಲು. ಆ ಚಾನಲ್ನ ಕಾರಣಾಂತರದಿಂದ ಮುಂದುವರ್ಸೋಕ್ಕಾಗಲಿಲ್ಲ, ಅದಕ್ಕೆ ಈ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡ್ದಂಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ವೀಡಿಯೋ ಬಂದು ನಾನು ಈ ಪವಾಡಗಳ ದೇವತೆನೇ ಆಗಿರುವಂಥ ಬಳೆ ಪದ್ಮಾವತಿ ದೇವಸ್ಥಾನದಿಂದ ನಾನಿವತ್ತು ನನ್ನ ವ್ಲಾಗ್ನ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ದೇವಿ ದರ್ಶನಕ್ಕೆ ಹೋಗೋಣ. ಒಂದತ್ರ ದರ್ಶನ ಆಯಿತು ತಾಯಿದು. ಈಗ ಆ ತಾಯಿ ಉದ್ಭವ ಆಗಿರೋ ಹತ್ರ ದರ್ಶನ ಮಾಡೋಕ್ಕೆ ಹೋಗೋಣ. ಬನ್ನಿ, ಆ ತಾಯಿ ಉದ್ಭವ ಆಗಿರೋದನ್ನ ನೀವು ಕಣ್ ತುಂಬ್ಕೊಂಡಿರೋಂಥ ಆ ತಾಯಿನ ಬನ್ನಿ ಹೋಗೋಣ. ಇಲ್ಲಿನೂ ದರ್ಶನ ಮುಗೀತು. ಅಲ್ಲಿ ಪೂಜೆ ನಡೀತಾ ಇದ್ದಿದ್ದರಿಂದ ಮಾತಾಡೋಕ್ಕಾಗಲಿಲ್ಲ. ಬನ್ನಿ ಈಗ ಇಲ್ಲೆಲ್ಲ ಏನೇನು ದೇವರುಗಳಿದೆ ಅಂತ ನೋಡೋಣ. ಇಲ್ಲಿ ಕ್ಷೇತ್ರಪಾಲರ ವಿಗ್ರಹ ಇದೆ. ಇಲ್ಲಿ ಬಂದು ಸಂಪತ್ನಾಗ, ಇಲ್ಲಿ ಬಂದು ಮಾಸ್ತಿ. ಸರಿಯಾಗಿ ಕಾಣಿಸ್ಲಿಲ್ಲ ಅಂತಂದರೆ ಕ್ಷಮಿಸ್ಬಿಡ್ರಿ ದಯವಿಟ್ಟು. ಇದು ಯಕ್ಷಿ ಅಂತ. ಚೌಡಿ, ಅಡಿಕೆ ಮರ, ತೆಂಗಿನ ಮರ. ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗೈತೆ, ಚೆನ್ನಾಗೈತೆ ನೋಡಿ ಸ್ನೇಹಿತರೆ. ಇದು ಭೂತರಾಯ ಸ್ವಾಮಿ ದೇವಸ್ಥಾನ ಸನ್ನಿಧಿ ಅಂತಲೂ ಕರಿಬೋದು. ಇಲ್ಲಿ ಬಂದು ದೇವರುಗಳಿಗೆ ಹರಕೆ ಚೀಟಿ ಅಂತ ಮಾಡ್ತಾರೆ. ಅವ್ರ ಹರಕೆ ಏನಾದರೂ ಇದ್ದರೆ ಚೀಟಿ ಬರೆದು ಹಾಕ್ತಾರೆ. ಅದನ್ನು ಮುಂದಿನ ಸರಿ ಅವ್ರಿಗೇನಾದರೂ ಹರಕೆ ತೀರಿದರೆ ಬಂದು ಇಲ್ಲಿ ಹರಕೆ ತೀರಿಸ್ತಾರೆ. ಇದೇ ಭೂತರಾಯ ಅಂತ. ಇಲ್ಲಿ ಬಂದು ಯಾವುದೇ ಥರ ಮಾಟ ಮಂತ್ರ ಯಾವುದೇ ಆಗಲಿ ಇಲ್ಲಿಗೆ ಬಂದಮೇಲೆ ಯಾವುದೂ ಏನೂ ಆಗಲ್ಲ. ಇಲ್ಲಿಗೆ ಒಂದು ಸರಿ ಬಂದೋದ್ರೆ ಅದ್ರ ಪವಾಡ ನಿಮಗೆ ಗೊತ್ತಾಗುತ್ತೆ. ಭೂತರಾಯನ ದೇವಸ್ಥಾನದ ಹತ್ರ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ. ಮುಂಚೆ ಬರೋ ವಿಡಿಯೋಗಳಲ್ಲೆಲ್ಲ ವಿಡಿಯೋ ಮಾಡ್ಬೋದಾಗಿತ್ತೇನು, ಈಗ ಅಲೌಡ್ ಇಲ್ಲ. ಸುಮ್ಮನೆ ಒಂದು ಗ್ಲಿಂಪ್ ಹಾಕಿದ್ದೀನಿ. ಈಗ ನೋಡಿ, ಇಲ್ಲಿ ಈ ಥರ ಕಲ್ಲುಗಳ್ನ ಅದು ಏನಕ್ಕೆ ಜೋಡಿಸ್ತಾರೆ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ನಾನು ಇಲ್ಲಿಗೆ ಇದು ಸೇರಿ 3ನೇ ಸರಿ ಬಂದು ಹೋಗ್ತಾಯಿದ್ದೀವಿ ತಾಯಿ ದರ್ಶನಕ್ಕೆ. ಏನಕ್ಕೆ ಜೋಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಜೋಡಿಸಿಟ್ಬಿಟ್ಟಿದ್ದಾರೆ ನೋಡಿರಿ. ನೀವು ಮಾಡ್ರಿ, ನಮ್ಮ ಚಾನಲ್, ಹೊಸ ಚಾನಲ್ಗೆ ಹಾಯ್ ಮಾಡ್ರಿ ಎಲ್ಲರೂ. ದೇವ್ರು ಒಳ್ಳೇದು ಮಾಡಲಿ. ಇದು ಬುದ್ಧ ಎಷ್ಟು ಚೆನ್ನಾಗೈತೆ. ಅಲ್ಲೇ ಪದ್ಮಾವತಿ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಸೇರುತ್ತೆ ಅಂತ ಅಂದ್ಕೊಳ್ತೀವಿ. ಇದನ್ನು ಚೆನ್ನಾಗಿದೆ. ಈ ಕ್ಷೇತ್ರದ್ದು ಏನಪ್ಪ ಅಂದರೆ ಎಲ್ಲ ವಿಶೇಷತೆನೇ, ತುಂಬ ವಿಶೇಷತೆ. ಇಲ್ಲೆಲ್ಲ ಹೇಳೋಂಗಿಲ್ಲ. ನಾವು ಬಂದು ಇಲ್ಲಿಗೆ ಬಂದು ವಿಸಿಟ್ ಮಾಡ್ಕೊಂಡವ್ರೆ ನಿಮಗೆ ಗೊತ್ತಾಗ್ತದೆ. ಭಾರಿ ಪವಾಡ. ಯಮ್ನು
ತುಲಾಭಾರ ಇದು. ನೋಡಿ ಸ್ನೇಹಿತರೆ, ಇದು ವಡನ್ಬೈಲ್ನಲ್ಲಿರೋ ಬಳೆ ಪದ್ಮಾವತಿ ದೇವಸ್ಥಾನದ ಮುಕ್ತಿನಾಗಸ್ವಾಮಿ. ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ, ಅದಕ್ಕೆ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ, ಇಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡ್ರಿ. ಅವ್ರ ಕೈಯಾರೆ ಅವ್ರಿಗೆ ಮುಕ್ತಿನಾಗಸ್ವಾಮಿಗೆ ಅಭಿಷೇಕ ಮಾಡಿಸ್ತಿದ್ದಾರೆ. ಇಷ್ಟು ಜನ ಕ್ಯೂವಲ್ಲಿದ್ದಾರೆ ಎಲ್ಲರೂ. ನೋಡಿ ಸ್ನೇಹಿತರೆ, ಇದು ಅಮ್ಮನವರ ಲಕ್ಕಿ ವೃಕ್ಷ ಅಂತ. ಇಲ್ಲಿ ಯಾರು ಮುಟ್ಬಾರ್ದು ಮತ್ತು ಉಗುಳಬಾರ್ದು ಅಂತೇಳಿ ಬೋರ್ಡನ್ನು ಹಾಕಿದ್ದಾರೆ. ಇದು ಲಕ್ಕಿ ವೃಕ್ಷ. ಮತ್ತು ನಾನು ಸ್ವಲ್ಪ ಮುಂದೆ ಬಂದಿದ್ದೀವಿ ಅಂತಂದರೆ ಇದು ನಾಗಬನ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಶಕ್ತಿ ಇರೋ ಕ್ಷೇತ್ರ ಸ್ನೇಹಿತರೆ ಇದು. ಯಾರು ಅಷ್ಟೇ ವಿಡಿಯೋದಲ್ಲಿ ಎಲ್ಲರೂ ಹೇಳೋದು ಇದೇನೆ ಅಂತ ಮಾತ್ರ ಹೇಳ್ಬೇಡಿ. ಅಲ್ಲಿ ಮುಕ್ತಿನಾಗಸ್ವಾಮಿ ಹತ್ರ ಅಭಿಷೇಕ ಆಗ್ತಾಯಿದೆ ಸ್ನೇಹಿತರೆ, ಮಾತಾಡೋಕ್ಕಾಗಲ್ಲ, ಅಲ್ಲಿ ಹೋಗಿ ಮಾತಾಡ್ತೀನಿ. ಒಂದೇನಪ್ಪ ಅಂತಂದರೆ ಇಲ್ಲಿ ನಂದು ಬೆಂದು ಬಂದವ್ರಿಗೆ ಮಾತ್ರ ಒಳ್ಳೆ ಸ್ಥಳ ಇದು. ದೇವ್ರ ಮಾತ್ರ ತುಂಬ ಶಕ್ತಿನೇ ಐತೆ. ನಾವು ಹೇಳ್ಬಾರ್ದು ಈ ಜಾಗದಲ್ಲಿ ಏನು ಅಂತ. ನೀವು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ, ಒಂದು ಸಲ ಬಂದು ಅದು ಆ ಅಮ್ಮನ ಶಕ್ತಿ ಏನಂತ ನಿಮಗೆ ಗೊತ್ತಾಗ್ತದೆ. ಅಷ್ಟು ಪವಾಡವ ಈ ಅಮ್ಮನದು ಶಕ್ತಿ. ನಮಗೆ ಮಾತ್ರ ಈ ಅಮ್ಮನ ಕಡೆಯಿಂದ ಮಾತ್ರ ತುಂಬಾ ಅನುಕೂಲ ಆಗೈತೆ ಅಂತ ನಾನು ಹೇಳ್ತೀನಪ್ಪ. ನಾವು ಹೇಳ್ತಾ ಇದ್ದೀವಿ ಸ್ನೇಹಿತರೆ, ನಮಗೆ ಏನು ಒಳ್ಳೇದಾಯಿತು, ನಾವು ಹೇಗಿದ್ವಿ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸಿದ್ರೆ ಮುಂದೆ ಬರೋ ವೀಡಿಯೋಗಳು ಅದೇ ಆಗಿರ್ತವೆ. ನಿಮ್ಗೆ ಬೇಕು ಅಂತಂತಂದರೆ ಈ ಶಕ್ತಿ ದೇವತೆನ ನೀವು ಯಾವ ಥರ ನಾನು ಇದು ಮಾಡಿದ್ದೀವಿ ಅಂತ ಮತ್ತು ನಿಮ್ಗೆ ತೋರಿಸ್ಬೇಕು ಅಂತಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೌದು ಆ ಥರ ವೀಡಿಯೋ ಬೇಕು ಅಂತ, ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಆ ತಾಯಿ. ನಮಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಹಾಗೆ ಇನ್ನೊಂದು ಸ್ನೇಹಿತರೆ, ನೀವು ಕುಕ್ಕಿಂಗ್ನು ಮಿಸ್ ಮಾಡೋಗಿಲ್ಲ. ಇದೇ ವ್ಲಾಗಲ್ಲಿ ಕುಕ್ಕಿಂಗು ಮತ್ತು ವ್ಲಾಗು ಎರಡು ಇದೇ ಚಾನಲಲ್ಲೇ ಬರುತ್ತೆ. ಇನ್ನು ಮುಂದೆ ಇದೇ ಥರ ವೀಡಿಯೋಗಳು ಬರ್ತಾ ಇರ್ತೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.